ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಲಿಯೋಣ. ಇವತ್ತು ಪ್ರೋಗ್ರಾಮಿಂಗ್ ಬೇಸಿಕ್ಸ್ ಅಂದ್ರೆ ಏನು ಅಂತ ಕಲಿಯೋಣ ಬನ್ನಿ. ಇದು ಪ್ರೋಗ್ರಾಮಿಂಗ್ ಮೈಂಡ್ಸೆಟ್ ಎನ್ನುವ ಕಲಿಯೋಣ ಕೋರ್ಸ್ನ 4ನೆಯ ಭಾಗ. ಈಗ ಆಲ್ರೆಡಿ ನಾವು ಬೈನರಿ ಸಿಸ್ಟಮ್ ಅಂಡ್ ಕಂಪ್ಯೂಟರ್ಸ್, ನೆಟ್ವರ್ಕಿಂಗ್ ಬೇಸಿಕ್ಸ್, ಅಂಡರ್ಸ್ಟ್ಯಾಂಡಿಂಗ್ OS ಅನ್ನೋ ಕಾನ್ಸೆಪ್ಟ್ಸ್ ಬಗ್ಗೆ ವಿಡಿಯೋ ಮಾಡಿರ್ತೇವೆ. ಆ ಎಲ್ಲ ವಿಡಿಯೋನ ನೀವು ನೋಡಿ ಈ ವಿಡಿಯೋನ ನೋಡಿದ್ರೆ ನಿಮ್ಗೆ ಹೆಚ್ಚು ಅನುಕೂಲ ಆಗ್ಬಹುದು. ಈ ವಿಡಿಯೋದಲ್ಲಿ ಇವತ್ತು ನಾವು ಮೊದಲನೇದಾಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು ಅಂತ ಕಲಿಯೋಣ. ಆಮೇಲೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಬೇಸಿಕ್ ಕಾನ್ಸೆಪ್ಟ್ಸ್ ಆದ ಇಂಟರ್ಪ್ರಿಟರ್ಸ್ ಮತ್ತೆ ಕಂಪೈಲರ್ಸ್ ಅಂದ್ರೆ ಏನು, ಅವೇ ಎರಡರ ಮಧ್ಯೆ ಇರುವ ಡಿಫ್ರೆನ್ಸಸ್ ಏನು ಅಂತ ಕಲಿಯೋಣ. ನಂತರ ಪ್ರೋಗ್ರಾಮಿಂಗ್, ಸ್ಕ್ರಿಪ್ಟಿಂಗ್ ಅಂಡ್ ಮಾರ್ಕಪ್ ಲ್ಯಾಂಗ್ವೇಜಸ್ ಅಂದ್ರೆ ಏನು, ಕ್ಲೈಂಟ್ ಅಂಡ್ ಸರ್ವರ್ ಸೈಡ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕಲಿಯೋಣ. ಕೊನೆಯದಾಗಿ ಹೈ ಅಂಡ್ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಯಾಕೆ ಕರೀತಾರೆ, ಅವೆರಡರ ಮಧ್ಯೆ ಇರುವ ಬೇಸಿಕ್ ಡಿಫ್ರೆನ್ಸ್ ಏನು ಅನ್ನೋದ್ರ ಬಗ್ಗೆ ಗಮನ ಕೊಡೋಣ. ಮೊದಲನೇದಾಗಿ, ವಾಟ್ ಈಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? It is a set of instructions provided to computer in order to produce various kinds of output. So, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಏನೇನು ಮಾಡಬೇಕು ಅಂತ ಕಂಪ್ಯೂಟರ್ಗೆ ಹೇಳ್ತೀವಲ್ಲ ಅದನ್ನ ಯಾವ ರೀತಿಯಲ್ಲಿ ಹೇಳ್ತೀವಿ ಅನ್ನೋದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನಾವು ಕಂಪ್ಯೂಟರ್ಗೆ ಏನ್ ಮಾಡಬೇಕು ಅಂತ ಹೇಳ್ತೀವಿ ಮತ್ತೆ ಹೇಗ್ ಮಾಡಬೇಕು ಅಂತ ಕೂಡ ಹೇಳ್ತೀವಲ್ವಾ, ಅದನ್ನ ಯಾವ ಮುಖಾಂತರ ಹೇಳ್ತೀವಿ ಅನ್ನೋದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ನಮ್ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲೂ ಇರೋ ತರನೇ ಎರಡು ಪ್ರೈಮರಿ ಕಾನ್ಸೆಪ್ಟ್ಸ್ ಇದೆ. ಅದು ಏನು ಅಂದ್ರೆ ಸಿಂಟ್ಯಾಕ್ಸ್ ಅಂಡ್ ಸೆಮ್ಯಾಂಟಿಕ್ಸ್ ಅಂತ. ಇವಾಗ ನೀವು ನಮ್ಮ ಭಾಷೆನೇ ತಗೊಳ್ಳಿ, ಕನ್ನಡ ಅಥವಾ ಇಂಗ್ಲಿಷ್, ತೆಲುಗು, ತಮಿಳ್, ಹಿಂದಿ, ಈ ತರ ಯಾವುದೇ ಭಾಷೆ ತಗೊಂಡ್ರು ಎಲ್ಲಾ ಭಾಷೆಯಲ್ಲೂ ಕೂಡ ಈ ಸಿಂಟ್ಯಾಕ್ಸ್ ಅಂಡ್ ಸೆಮ್ಯಾಂಟಿಕ್ಸ್ ಅನ್ನೋದು ಇರತ್ತೆ. ಸೊ ಸಿಂಟ್ಯಾಕ್ಸ್ ಅಂದ್ರೆ ಏನು ಅಂದ್ರೆ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇನ್ ದ ಲ್ಯಾಂಗ್ವೇಜ್. ಒಂದು ಲ್ಯಾಂಗ್ವೇಜ್ ಅಲ್ಲಿ ನಾವು ಪಾಲಿಸಬೇಕಾಗಿರುವ ನಿಯಮಗಳು ಯಾವ್ದ್ಯಾವ್ದು ಅಂತ ಹೇಳತ್ತಲ್ಲ, ಅದೇ ಸಿಂಟ್ಯಾಕ್ಸ್. ಸೊ ಸಿಮ್ಯಾಂಟಿಕ್ಸ್ ಅಂದ್ರೆ ಏನು, ಆ ರೂಲ್ಸ್ ನೆಲ್ಲ ಯೂಸ್ ಮಾಡಿ ನೀವೊಂದು ಸೆಂಟೆನ್ಸ್ ಫಾರ್ಮ್ ಮಾಡಿದಾಗ ಅದರಲ್ಲಿ ಬರುವಂತ ಮೀನಿಂಗ್ ಯಾವುದು, ಅದು ಯಾವ ತರ ಇರಬೇಕು ಅಂತ ಹೇಳೋದು ಸಿಮ್ಯಾಂಟಿಕ್ಸ್. ನೀವು ಕಾಮನ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಂದು ಚಿಕ್ಕ ಮಗು ಹಸು ಆಯ್ತು ಅಂತ ಅನ್ಕೊಳ್ಳಿ. ಅವಾಗ ಅದೇನ್ ಮಾಡತ್ತೆ, ಅಮ್ಮ, ಊಟ, ಬೇಕು, ಈ ತರ ಸಪ್ರೇಟ್ ವರ್ಡ್ಸ್ ನ ಹೇಳಕ್ಕೆ ಶುರು ಮಾಡತ್ತೆ. ಆದ್ರೆ ನಾವು ಯಾವ ತರ ಕೇಳ್ತೀವಿ, ಅಮ್ಮ ಹಸುವಾಗ್ತಾ ಇದೆ, ಊಟ ಮಾಡೋಣವಾ, ಈ ತರ ಒಂದು ಫುಲ್ ಸೆಂಟೆನ್ಸ್ ಹೇಳ್ತೀವಲ್ವಾ. ಇದೇ ಸಿಂಟ್ಯಾಕ್ಸ್ ಮತ್ತೆ ಸಿಮ್ಯಾಂಟಿಕ್ಸ್ ಇರುವ ಬೇಸಿಕ್ ಡಿಫ್ರೆನ್ಸ್ ಅಂತ ನಾವು ಅರ್ಥ ಮಾಡ್ಕೋಬಹುದು. ಸಿಂಟ್ಯಾಕ್ಸ್ ನಿಮ್ಗೆ ಯಾವ ತರ ರೂಲ್ಸ್ ಫಾಲೋ ಮಾಡಬೇಕು, ಯಾವ ತರ ಇದೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಸಿಮ್ಯಾಂಟಿಕ್ಸ್ ಆ ವರ್ಡ್ಸ್ ನೆಲ್ಲ ಯೂಸ್ ಮಾಡ್ಕೊಂಡು ಒಂದು ಸೆಂಟೆನ್ಸ್ ಮಾಡಿದಾಗ ಅದ್ರಲ್ಲಿ ಬರೋ ಅರ್ಥ ಕರೆಕ್ಟ್ ಆಗಿದ್ಯಾ ಇಲ್ವಾ ಅನ್ನೋದನ್ನ ನಮ್ಗೆ ಹೇಳುತ್ತೆ. ಇದು ನಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ನಾವು ಫಾಲೋ ಮಾಡ್ತೀವಿ. ಎಲ್ಲಾ ಲ್ಯಾಂಗ್ವೇಜ್ಗೂ ಅದರದೇ ಆದ ಸಿಂಟ್ಯಾಕ್ಸ್ ಅಂಡ್ ಸೆಮ್ಯಾಂಟಿಕ್ಸ್ ಅನ್ನೋದು ಇರುತ್ತೆ. ಮತ್ತೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ನಾವು ಡೆವಲಪ್ ಮಾಡಿದಾಗ ಅದರಲ್ಲಿ ಎರಡು ಅಪ್ರೋಚ್ ಫಾಲೋ ಮಾಡ್ತೀವಿ. ಒಂದು ಬಂದ್ಬಿಟ್ಟು ಇಂಪರೇಟಿವ್ ಅಂತ, ಇನ್ನೊಂದು ಡಿಕ್ಲರೇಟಿವ್ ಅಂತ. ಇವೆರಡರ ಮಧ್ಯ ಬೇಸಿಕ್ ಡಿಫ್ರೆನ್ಸ್ ಏನು ಅಂದ್ರೆ, ಇಂಪರೇಟಿವ್ ಮೆಥಡ್ ಅಲ್ಲಿ ನಾವು ಎಲ್ಲಾ ಸ್ಟೆಪ್ಸ್ನು ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಪ್ಲಿಸಿಟ್ ಆಗಿ ಹೇಳ್ತೀವಿ. ನೀನ್ ಇದೇ ತರ ಮಾಡ್ಬೇಕು, ಇದಾದ್ಮೇಲೆ ಈ ಸ್ಟೆಪ್ಪೇ ಮಾಡ್ಬೇಕು ಅನ್ನೋ ತರ. ಆದ್ರೆ ಡಿಕ್ಲರೇಟಿವ್ ಅಲ್ಲಿ ನಮ್ಗೆ ಫೈನಲ್ ಔಟ್ಪುಟ್ ಏನ್ ಬೇಕು ಅಂತ ಮಾತ್ರ ನಾವು ಹೇಳ್ತೀವಿ. ಅದು ಯಾವ ತರ ಕಾಂಪ್ಯೂಟ್ ಆಗ್ಬೇಕು ಅನ್ನೋದು ನಾವು ಕಂಪ್ಯೂಟರ್ಗೆ ಬಿಟ್ಬಿಡ್ತೀವಿ. ಸೊ ದಿಸ್ ಇಸ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಇಂಪರೇಟಿವ್ ಅಂಡ್ ಡಿಕ್ಲರೇಟಿವ್. ಮತ್ತೆ ನಾವು ಒಂದು ಕಾಮನ್ ಎಕ್ಸಾಂಪಲ್ ತಗೋಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮಮ್ಮ ಅಡ್ಗೆ ಮಾಡ್ಬೇಕಾಗಿರುತ್ತೆ. ಅವ್ರು ಹೇಳ್ತಾರೆ, ಹೇ ಹೋಗ್ಬಿಟ್ಟು ನನ್ನ ಪರ್ಸಲ್ ದುಡ್ಡಿದೆ ತಗೊಂಡು ಪಕ್ಕದ ಅಂಗಡಿಗೆ ಹೋಗಿ ಚೆನ್ನಾಗಿರೋ ಫ್ರೆಶ್ ಆಗಿರೋ ತರಕಾರಿ ನೋಡ್ಕೊಂಡು 2 kg ಕ್ಯಾರೆಟ್ ತಗೊಂಡ್ ಬಾ, ತಂದ್ರೆ ನಾನು ಕ್ಯಾರೆಟ್ ಪಲ್ಯ ಮಾಡ್ತೀನಿ, ಅವಾಗ ಊಟ ಮಾಡ್ಬೋದು. ಈ ತರ ಒಂದೊಂದು ಇನ್ಸ್ಟ್ರಕ್ಷನ್ ಸಪ್ರೇಟ್ ಆಗಿ ಹೇಳಿ ಕೆಲಸ ಮಾಡ್ಸೋದಿಯಲ್ಲ, ಅದನ್ನ ಇಂಪರೇಟಿವ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಅದೇ ಅವ್ರು ಇನ್ನೊಂದ್ ತರನು ಹೇಳ್ಬೋದು, ಹೇ ಹೋಗ್ಬಿಟ್ಟು ಕ್ಯಾರೆಟ್ ತಗೊಂಡ್ ಬಾ ಅಡ್ಗೆ ಮಾಡ್ಬೇಕು ಅಂತ. ಸೊ ಅವ್ರಿಗೆ ಔಟ್ಪುಟ್ ಮಾತ್ರ ಇಲ್ಲಿ ಹೇಳಿದ್ದಾರೆ. ಈ ಅಪ್ರೋಚ್ ನ ಡಿಕ್ಲರೇಟಿವ್ ಅಂತೀವಿ. ಇದರಲ್ಲಿ ಅವನು ಕಾಸು ಎಲ್ಲಿದೆ, ಹೇಗೆ ತಗೊಂಡ್ ಬರ್ಬೇಕು, ಯಾವ ಅಂಗಡಿಯಿಂದ ತರಬೇಕು, ಎಷ್ಟು ತರಬೇಕು ಅನ್ನೋದನ್ನ ಎಕ್ಸ್ಪ್ಲಿಸಿಟ್ ಆಗಿ ಸ್ಪೆಸಿಫೈ ಮಾಡ್ತಾ ಇಲ್ಲ. ಅವರು ಡಿಕ್ಲರೇಟಿವ್ ಆಗಿ ಔಟ್ಪುಟ್ ಏನ್ ಬೇಕು ಅನ್ನೋದನ್ನ ಮಾತ್ರ ಹೇಳಿದ್ದಾರೆ.
ಸೊ ಈ ತರ ಅಪ್ರೋಚ್ ಇದೆಯಲ್ಲ, ಇದನ್ನ ಇಂಪರೇಟಿವ್ ಅಂಡ್ ಡಿಕ್ಲರೇಟಿವ್ ಅಂತ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಕರಿತೀವಿ. ಇವಾಗ ನಾವೇನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಈ ತರ ಹೇಳ್ತೀವಿ, ಈ ತರ ಕೆಲಸ ಆಗ್ಬೇಕು ಕಂಪ್ಯೂಟರ್ ಇಂದ ಅಂತ. ಬಟ್ ನಾವು ಬೈನರಿ ಕಾನ್ಸೆಪ್ಟ್ಸ್ ಅಲ್ಲಿ ಅರ್ಥ ಮಾಡ್ಕೊಂಡಿರೋದು, ಕಂಪ್ಯೂಟರ್ಗೆ ಅರ್ಥ ಆಗೋದು ಬರೀ ಒಂದೇ ಒಂದು ಲ್ಯಾಂಗ್ವೇಜ್, ಅದು ಒನ್ಸ್ ಅಂಡ್ ಝೀರೋಸ್. ಸೊ ನಾವು ಏನೇ ಲ್ಯಾಂಗ್ವೇಜ್ ಡೆವಲಪ್ ಮಾಡಿದ್ರು ಅದನ್ನ ಕಂಪ್ಯೂಟರ್ಗೆ ಅರ್ಥ ಮಾಡಿಸೋದು ಹೇಗೆ? ಎಸ್, ಅದನ್ನ ಅರ್ಥ ಮಾಡ್ಸಕ್ಕೆ ಅಂತ ಇರೋ ಕಾಂಪೊನೆಂಟ್ಸೇ ಈ ಇಂಟರ್ಪ್ರಿಟರ್ಸ್ ಅಂಡ್ ಕಂಪೈಲರ್ಸ್ ಅಂತ. ನೀವು ಇದನ್ನ ಟ್ರಾನ್ಸ್ಲೇಟರ್ಸ್ ಅಂತಾನೂ ಅರ್ಥ ಮಾಡ್ಕೋಬಹುದು. ಸೊ ನೀವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರ್ತಿದ್ದೀರಾ ಅಂದ್ರೆ ಅದು ಕಂಪ್ಯೂಟರ್ಗೆ ಅರ್ಥ ಮಾಡಿಸೋ ಹೆಲ್ಪ್ ಮಾಡೋ ಅಂತ ಕಾಂಪೊನೆಂಟ್ಸ್ ಈ ಇಂಟರ್ಪ್ರಿಟರ್ಸ್ ಅಂಡ್ ಕಂಪೈಲರ್ಸ್. ಸೊ ಇದ್ರ ಬಗ್ಗೆ ಹೆಚ್ಚು ತಿಳಿಯೋಣ ಬನ್ನಿ. ಸೊ ಇಂಟರ್ಪ್ರಿಟರ್ ಅಂದ್ರೆ ಏನ್ ಮಾಡತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಕಂಪ್ಯೂಟರ್ಗೆ ಒಂದು 10 ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅಂತ ಇಟ್ಕೊಳ್ಳಿ. ಅವಾಗ ಅದು ಒಂದೊಂದು ಇನ್ಸ್ಟ್ರಕ್ಷನ್ ಕನ್ವರ್ಟ್ ಮಾಡಿ ನಮ್ಮ ಕಂಪ್ಯೂಟರ್ಗೆ ಹೇಳ್ತಾ ಬರುತ್ತೆ. ಅದೇ ಕಂಪೈಲರ್ ಏನ್ ಮಾಡತ್ತೆ ಅಂದ್ರೆ, ನಿಮ್ 10 ಇನ್ಸ್ಟ್ರಕ್ಷನ್ ಇದ್ರೆ 10 ಇನ್ಸ್ಟ್ರಕ್ಷನ್ ಒಟ್ಟಿಗೆ ಒಂದೇ ಸಲಿ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ಅದು ಕಂಪ್ಯೂಟರ್ಗೆ ಹೇಳುತ್ತೆ. ನೀವು ಯಾವ ತರ ಅರ್ಥ ಮಾಡ್ಕೋಬಹುದು ಅಂದ್ರೆ, ನೀವು ಯಾವ್ದೋ ಒಂದು ಭಾಷಣ ಕೇಳಕ್ ಹೋಗಿದ್ದೀರಾ ಅಂತ ಅನ್ಕೊಳ್ಳಿ. ಅವರು ಬೇರೆ ಭಾಷೆಯಲ್ಲಿ ಭಾಷಣ ಮಾಡ್ತಾ ಇದಾರೆ. ಸೊ ಅವ್ರೊಬ್ರು ಟ್ರಾನ್ಸ್ಲೇಟರ್ ಇಟ್ಕೊಂಡಿದ್ದಾರೆ. ಅವ್ರು ಹೇಳೋ ಪ್ರತಿ ಸೆಂಟೆನ್ಸ್ನು ಅವ್ರು ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಭಾಷೆಯಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದಾರೆ ಅಂದ್ರೆ ದೇ ಆರ್ ಡೂಯಿಂಗ್ ಎ ಇಂಟರ್ಪ್ರಿಟಿಂಗ್ ಜಾಬ್. ಅಂದ್ರೆ ಅವ್ರು ಒಂದ್ ಸೆಂಟೆನ್ಸ್ ಹೇಳ್ತಾರೆ ಅವ್ರ ಭಾಷೆಯಲ್ಲಿ, ಅದನ್ನ ನಮ್ಗೆ ಅರ್ಥ ಆಗ್ಬೇಕು ಅಂದ್ಬಿಟ್ಟು ಆ ಟ್ರಾನ್ಸ್ಲೇಟರ್ ನಮ್ಮ ಭಾಷೆಗೆ ಅದನ್ನ ಕನ್ವರ್ಟ್ ಮಾಡಿ ಹೇಳ್ತಾರೆ. ಅದೇ ಕಂಪೈಲರ್ ಅಂದ್ರೆ ಸೇಮ್ ಅದೇ ಭಾಷಣನ ನೀವು ಒಂದು 5 ನಿಮಿಷ ಅವ್ರು ಮಾಡ್ಬಿಡ್ತಾರೆ ಅವ್ರ ಭಾಷೆಯಲ್ಲಿ. ಆಮೇಲೆ ಇನ್ನೊಬ್ರು ಬಂದು ಅದ್ ಜಸ್ಟ್ ಏನಾಯ್ತು, ಅದು ಯಾವ ತರ ಎಕ್ಸ್ಪ್ಲೇನ್ ಮಾಡಿದ್ರು ಅನ್ನೋದನ್ನ ಒಟ್ಟಿಗೆ ಒಂದೇ ಸಲಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತಾರೆ. ಸೊ ಫುಲ್ ಸೋರ್ಸ್ ಕೋಡ್ ನ ಒಟ್ಟಿಗೆ ಒಂದೇ ಸಲಿ ಬೈನರಿ ಅಂದ್ರೆ ಒನ್ಸ್ ಅಂಡ್ ಝೀರೋಸ್ ಕನ್ವರ್ಟ್ ಮಾಡೋದು ಕಂಪೈಲರ್. ಒಂದೊಂದ್ ಸ್ಟೆಪ್ನು ಅವಾಗೆ ಕನ್ವರ್ಟ್ ಮಾಡಿ ನಮ್ಗೆ ಹೇಳೋದು ಇಂಟರ್ಪ್ರಿಟರ್. ಇದೇ ಬೇಸಿಕ್ ಡಿಫ್ರೆನ್ಸ್. ಸೊ ಇಂಟರ್ಪ್ರಿಟರ್ ಒಂದೊಂದ್ ಸ್ಟೆಪ್ನು ಕನ್ವರ್ಟ್ ಮಾಡಿ ಹೇಳೋದ್ರಿಂದ ಪ್ರೊಸೆಸಿಂಗ್ ಟೈಮ್ ಜಾಸ್ತಿ ಆಗುತ್ತೆ. ಸೊ 10 ಇನ್ಸ್ಟ್ರಕ್ಷನ್ ನಮ್ಗೆ ತಲುಪಿಸ್ಬೇಕು ಅಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅದೇ ಕಂಪೈಲರ್ 10 ಇನ್ಸ್ಟ್ರಕ್ಷನ್ ಒಟ್ಟಿಗೆ ಒಂದೇ ಸಲಿ ಕನ್ವರ್ಟ್ ಮಾಡೋದ್ರಿಂದ ಆ ಪ್ರೊಸೆಸಿಂಗ್ ಟೈಮ್ ನ ಕಡಿಮೆ ಅಂತ ಹೇಳ್ತೀವಿ. ಆಮೇಲೆ ಡಿಬಗ್ಗಿಂಗ್ ಈಸ್ ಈಸಿಯರ್ ಇಂಟರ್ಪ್ರಿಟರ್ ಅಲ್ಲಿ. ಯಾಕೆ ಡಿಬಗ್ಗಿಂಗ್ ಈಸಿ ಅಂದ್ರೆ, ನಾವು ಒಂದೊಂದು ಸೆಂಟೆನ್ಸ್ನು ಕನ್ವರ್ಟ್ ಮಾಡೋದ್ರಿಂದ ಏನೇ ತಪ್ಪುಗಳಿದ್ರು ನಾವು ಈಸಿ ಆಗೋದನ್ನ ಅಲ್ಲಲ್ಲೇ ಕಂಡುಹಿಡಿದ್ಬಿಡ್ಬೋದು. ಸೊ ತಪ್ಪು ಕಂಡುಹಿಡಿಯೋ ಪ್ರೋಸೆಸ್ನ ನಾವು ಡಿಬಗ್ಗಿಂಗ್ ಅಂತ ಕರೆಯೋದು. ಅದೇ ಕಂಪೈಲರ್ ಅಲ್ಲಿ ನಾವು 10 ಸೆಂಟೆನ್ಸ್ನ ಒಟ್ಟಿಗೆ ಕನ್ವರ್ಟ್ ಮಾಡೋದ್ರಿಂದ ಎಲ್ಲಿ ತಪ್ಪಾಯ್ತು, ಯಾವ ಲೈನ್ ಅಲ್ಲಿ ಏನ್ ತಪ್ಪಾಗಿದೆ ಅಂತ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ. ಆಮೇಲೆ ಇಂಟರ್ಪ್ರಿಟರ್ ಅಲ್ಲಿ ದೇರ್ ಇಸ್ ನೋ ಇಂಟರ್ಮೀಡಿಯೇಟ್ ಕೋಡ್. ಮಧ್ಯದಲ್ಲಿ ಯಾವುದೋ ಒಂದು ಕೋಡ್ ಬಂದು ಆಮೇಲೆ ಮಿಷಿನ್ ಲ್ಯಾಂಗ್ವೇಜ್ ಕನ್ವರ್ಟ್ ಆಗ್ತಾ ಇದೆ ಅಂತ ಇರಲ್ಲ. ಸೊ ಇಟ್ ಈಸ್ ಮೆಮೊರಿ ಎಫಿಷಿಯಂಟ್. ಅದೇ ಕಂಪೈಲರ್ ಅಲ್ಲಿ ದೇರ್ ವುಡ್ ಬಿ ಇಂಟರ್ಮೀಡಿಯೇಟ್ ಕೋಡ್ ಜನರೇಟೆಡ್. ಸೊ ನೀವು ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಲ್ಲಿ ಬರ್ದಿರ್ತೀರಾ, ಅದು ಕಂಪೈಲ್ ಆದಾಗ ಇನ್ನೊಂದು ಕೋಡ್ ಬಂದು ಆಮೇಲೆ ಅಲ್ಲಿಂದ ನಿಮ್ಗೆ ಬೈನರಿ ಆಗೋದು ಕನ್ವರ್ಟ್ ಆಗತ್ತೆ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಈ ಜಾವಾ ಸ್ಕ್ರಿಪ್ಟ್, ರೂಬಿ ಇದೆಲ್ಲ ಇಂಟರ್ಪ್ರಿಟ್ ಆಗತ್ತೆ. ವೆರಾಸ್ C++ ಈ ತರ ಲ್ಯಾಂಗ್ವೇಜಸ್ ಎಲ್ಲ ಕಂಪೈಲ್ ಆಗತ್ತೆ. ಸೊ ಕಾಮನ್ ಫ್ರೇಸ್ ಒಂದು ಪ್ರೋಗ್ರಾಮ್ ನ ಕಂಪೈಲ್ ಮಾಡಿ ಅಂದ್ರೆ ಅರ್ಥ, ನೀವು ಬರ್ದಿರೋ ಕೋಡ್, ಸೋರ್ಸ್ ಕೋಡ್ ಅಂತ ಹೇಳ್ತೀವಲ್ಲ, ಅದನ್ನ ಕಂಪ್ಯೂಟರ್ಗೆ ಅರ್ಥ ಆಗ್ಬೇಕು ಅಂದ್ರೆ ಕನ್ವರ್ಟ್ ಮಾಡಿ ಬೈನರಿಗೆ ಅಂತ ಅರ್ಥ. ಇವಾಗ ಲ್ಯಾಂಗ್ವೇಜಸ್ ಅಲ್ಲಿ ಬೇಸಿಕ್ ಆಗಿ ಎಷ್ಟು ಟೈಪ್ಸ್ ಆಗಿ ಡಿವೈಡ್ ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿದ್ರೆ, ಎಸ್, ಪ್ರೈಮರಿ ಆಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬರುತ್ತೆ. ಸೊ ಪ್ರೋಗ್ರಾಮಿಂಗ್ ಅಂದ್ರೆ ಏನಂತ ನಮ್ಗೆ ಗೊತ್ತಾಯ್ತು, ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಕಂಪ್ಯೂಟರ್ ಕೊಡೋದು, ಅದರಿಂದ ಔಟ್ಪುಟ್ ನ ನಾವು ಎಕ್ಸ್ಪೆಕ್ಟ್ ಮಾಡೋದು. ಈ ತರ ಕೆಲಸದಕ್ಕೋಸ್ಕರ ನಾವು ಒಂದು ಲ್ಯಾಂಗ್ವೇಜ್ ಡೆವಲಪ್ ಮಾಡಿದೀವಿ ಅಂದ್ರೆ ಅದನ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇದರಲ್ಲಿ ಸಿ, ಜಾವಾ ಈ ತರದೆಲ್ಲ ಕ್ಯಾಟಗರಿ ಬರುತ್ತೆ. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಇನ್ನೊಂದು ಸಬ್ಸೆಟ್ ಇದೆ, ಅದು ಯಾವುದು ಅಂದ್ರೆ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್. ಸೊ ಎಲ್ಲಾ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಕರಿಬಹುದು. ಆದ್ರೆ ಎಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಸ್ಕ್ರಿಪ್ಟಿಂಗ್ ಅಲ್ಲ. ಯಾಕಂದ್ರೆ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ವುಡ್ ಬಿ ಯೂಸ್ಡ್ ಇನ್ ಇಂಟರ್ಪ್ರಿಟಿಂಗ್. ಅದು ಕಂಪೈಲ್ ಆಗೋದ್ ಬೇಕಾಗಿಲ್ಲ, ಜಸ್ಟ್ ಇಂಟರ್ಪ್ರಿಟ್ ಆಗ್ಬಿಟ್ಟು ರನ್ ಆಗಕ್ ಶುರು ಆಗುತ್ತೆ. ಸೊ ಅಗೇನ್ ನಮ್ಗೆ ಇಂಟರ್ಪ್ರಿಟರ್ ಆಗ್ತಾ ಇದೆ ಅಂದ್ರೆ ಅರ್ಥ ಇಟ್ ವುಡ್ ಬಿ ಸಮ್ವಾಟ್ ಸ್ಲೋ ವೆನ್ ಕಂಪೇರ್ಡ್ ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ಗೆ ಎಕ್ಸಾಂಪಲ್ ಅಂದ್ರೆ ಜಾವಾ ಸ್ಕ್ರಿಪ್ಟ್, ರೂಬಿ ಇಂಥವೆಲ್ಲ ಎಕ್ಸಾಂಪಲ್ ಆಗಿ ಕೊಡಬಹುದು. ಇನ್ನೊಂದು ಸೆಟ್ ಆಫ್ ಲ್ಯಾಂಗ್ವೇಜಸ್ ಯಾವುದು ಅಂದ್ರೆ ಅದು ಮಾರ್ಕಪ್ ಲ್ಯಾಂಗ್ವೇಜಸ್. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಎಲ್ಲ ಕಂಪ್ಯೂಟರ್ ಹತ್ರ ಯಾವ ತರ ಕೆಲಸ ಮಾಡಿಸ್ಬೇಕು, ಲಾಜಿಕ್ ಬರ್ದು ಔಟ್ಪುಟ್ ಯಾವ ತರ ತಗೋಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಟ್ರೆ, ಈ ಮಾರ್ಕಪ್ ಲ್ಯಾಂಗ್ವೇಜಸ್ ಬಂದ್ಬಿಟ್ಟು ನಾವು ಪ್ರೋಸೆಸ್ ಮಾಡೋ ಡೇಟಾ ಯಾವ ತರ ಇರಬೇಕು, ಆ ಡೇಟಾನ ಹೇಗೆ ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡುತ್ತೆ. ಇದರಲ್ಲಿ ಮೇಜರ್ ಎಕ್ಸಾಂಪಲ್ HTML ಅಂದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್.
ಮತ್ತೆ XML ಅಂದ್ರೆ ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್, ಈ ತರದ್ದು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಸೊ ಇದು ಬೇಸಿಕ್ ಟೈಪ್ ಆಫ್ ಲ್ಯಾಂಗ್ವೇಜಸ್, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಒಂದು ಮಾರ್ಕಪ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಕಾಮನ್ ಕಾನ್ಸೆಪ್ಟ್ ನಾವು ಯಾವುದು ಕೇಳ್ತಾ ಇರ್ತೀವಿ ಅಂದ್ರೆ ಕ್ಲೈಂಟ್ ಸೈಡ್ ಪ್ರೋಗ್ರಾಮಿಂಗ್, ಸರ್ವರ್ ಸೈಡ್ ಪ್ರೋಗ್ರಾಮಿಂಗ್ ಅಂತ. ಹಾಗಂದ್ರೆ ಏನು? ಸೊ ನಾವು ಯಾವುದೇ ಒಂದು ವಿಷಯನ ಸರ್ಚ್ ಮಾಡ್ತಾ ಇದೀವಿ ಅಂತ ಎಕ್ಸಾಂಪಲ್ ತಗೊಂಡ್ರೆ, ಲೈಕ್ google.com ಹೋಗ್ಬಿಟ್ಟು ವೆನ್ ಇಸ್ ದ ನೆಕ್ಸ್ಟ್ RCB ಮ್ಯಾಚ್ ಅಂತ ನೀವು ಸರ್ಚ್ ಮಾಡಿದ್ರೆ ಅದು ಎಲ್ಲೋ ಹೋಗ್ಬಿಟ್ಟು ನಿಮ್ಗೆ ಇನ್ಫಾರ್ಮೇಶನ್ ತಗೊಂಡ್ ಬರತ್ತಲ್ವಾ. ಸೊ ಯಾರು ಅದನ್ನ ಸರ್ಚ್ ಮಾಡ್ತಾ ಇದಾರೆ, ಸೊ ನೀವು ನಿಮ್ ಕಂಪ್ಯೂಟರ್ ಅಲ್ಲೋ ಲ್ಯಾಪ್ಟಾಪ್ ಅಲ್ಲೋ ಅಥವಾ ಮೊಬೈಲ್ ಅಲ್ಲೋ ಸರ್ಚ್ ಮಾಡ್ತಾ ಇದ್ರೆ ನೀವು ಕ್ಲೈಂಟ್ ಹಾಕ್ತೀರಾ. ಆ ಇನ್ಫಾರ್ಮೇಶನ್ ನಿಮ್ ಕಂಪ್ಯೂಟರ್ ಆಚೆ ಹೋದ್ಮೇಲೆ ಎಲ್ಲೋ ಸರ್ವರ್ ಒಂದು ಕಾಮನ್ ಪ್ಲೇಸ್ ಹೋಗಿ ಅಲ್ಲಿಂದ ಇನ್ಫಾರ್ಮೇಶನ್ ವಾಪಸ್ ತಗೊಂಡ್ ಬರುತ್ತಲ್ಲ, ಅದು ಸರ್ವರ್ ಸೈಡ್ ಆಗತ್ತೆ. ಇದು ಕ್ಲೈಂಟ್ ಅಂಡ್ ಸರ್ವರ್ ಮಧ್ಯೆ ಇರೋ ಇಂಟ್ರಾಕ್ಷನ್. ಸೊ ಆ ಬರೋ ಇನ್ಫಾರ್ಮೇಶನ್ ಮತ್ತೆ ನೀವು ಸರ್ಚ್ ಮಾಡೋದಕ್ಕೆಲ್ಲ ಫಂಕ್ಷನಾಲಿಟಿ ಬರಿಬೇಕಲ್ವಾ, ಆ ತರ ಫಂಕ್ಷನಾಲಿಟಿ ಏನಾರ ನಾವು ಬರ್ದಿದೀವಿ ಅಂದ್ರೆ ಎಂಡ್ ಯೂಸರ್ ಕಡೆ ಬರಿತಾ ಇದೀವಿ ಅಂದ್ರೆ ಅದನ್ನ ಕ್ಲೈಂಟ್ ಸೈಡ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಇದನ್ನ ನಾವು ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಅದು ಯಾರು ಯೂಸ್ ಮಾಡ್ತಾ ಇರ್ತಾರೆ ಅವ್ರ ಕಡೆ ನಾವು ಬರ್ದಿರ್ತೇವೆ. ಇದಕ್ಕೆ ಪ್ರೈಮರಿ ಎಕ್ಸಾಂಪಲ್ಸ್ ಜಾವಾ ಸ್ಕ್ರಿಪ್ಟ್, HTML, CSS ಈ ತರದೆಲ್ಲ ಲ್ಯಾಂಗ್ವೇಜಸ್ ನಾವು ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅದು ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಥವಾ ಕ್ಲೈಂಟ್ ಸೈಡ್ ಪ್ರೋಗ್ರಾಮಿಂಗ್ ಆಗುತ್ತೆ. ಅದೇ ನೀವು ಬರ್ದಿರೋ ಇನ್ಫಾರ್ಮೇಶನ್ ಮತ್ತೆ ಕಾಮನ್ ಪ್ಲೇಸ್ಗೆ ಹೋಗಿ ಅಲ್ಲಿ ಪ್ರೋಸೆಸ್ ಆಗಿ ಇವ್ರು ಕೇಳ್ತಿರೋ ಇನ್ಫಾರ್ಮೇಶನ್ ಯಾವುದು ಅಂತ ಮಾಡಿ ಔಟ್ಪುಟ್ ಕೊಡ್ತಾರಲ್ಲ, ಅದು ಸರ್ವರ್ ಸೈಡ್ ಪ್ರೋಗ್ರಾಮಿಂಗ್ ಆಗುತ್ತೆ. ಇಲ್ಲಿ ನಾವು ಬೇಸಿಕ್ ಆಗಿ ಪೈಥಾನ್, PHP, SQL, ಜಾವಾ ಈ ತರ ಲ್ಯಾಂಗ್ವೇಜಸ್ ಎಲ್ಲ ಯೂಸ್ ಮಾಡ್ಕೊಂಡು ಸರ್ವರ್ ಸೈಡ್ ಪ್ರೋಗ್ರಾಮಿಂಗ್ ನ ಬರೀಬಹುದು. ಬಟ್ ಇವತ್ತು 2020 ಏನ್ ಸ್ಕಿಲ್ ಸೆಟ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಸಮಥಿಂಗ್ ಕಾಲ್ಡ್ ಆಸ್ ಫುಲ್ ಸ್ಟ್ಯಾಕ್ ಡೆವಲಪರ್. ಅಂದ್ರೆ ಅರ್ಥ ಏನು ಅಂದ್ರೆ ನಿಮ್ಗೆ ಫ್ರಂಟ್ ಎಂಡ್ ಗೊತ್ತಿರಬೇಕು, ಬ್ಯಾಕ್ ಎಂಡ್ ಗೊತ್ತಿರಬೇಕು, ಮತ್ತೆ ಇವೆರಡರ ಮಧ್ಯ ಇಂಟ್ರಾಕ್ಷನ್ಗೆ ಹೆಲ್ಪ್ ಮಾಡೋ ಮಿಡಲ್ ವೇರ್ ಕಾನ್ಸೆಪ್ಟ್ಸ್ ಕೂಡ ಗೊತ್ತಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನೀವು ಎಲ್ಲಾದ್ರಲ್ಲೂ ಸ್ವಲ್ಪ ತಿಳ್ಕೊಂಡಿದ್ರೆ ಒಳ್ಳೇದು. ಅಂದ್ರೆ ಫ್ರಂಟ್ ಎಂಡ್ ಅಲ್ಲಿ ಒಂದ್ ಲ್ಯಾಂಗ್ವೇಜ್, ಒಂದ್ ಟೆಕ್ನಾಲಜಿ, ಮಿಡ್ಲ್ ವೇರ್ ಅಲ್ಲಿ ಒಂದ್ ಟೆಕ್ನಾಲಜಿ, ಬ್ಯಾಕ್ ಎಂಡ್ ಅಲ್ಲಿ ಒಂದು ಕಾನ್ಸೆಪ್ಟ್, ಒಂದ್ ಟೆಕ್ನಾಲಜಿ ತಿಳ್ಕೊಂಡಿದ್ದಷ್ಟೇ ನಿಮ್ಮನ್ನ ನೀವೇ ಫುಲ್ ಸ್ಟ್ಯಾಕ್ ಡೆವಲಪರ್ ಅಂತ ಪ್ರಮೋಟ್ ಮಾಡ್ಕೋಬಹುದು. ನಂತರ ಬೇಸಿಕ್ ಆಗಿ ಕನ್ಫ್ಯೂಷನ್ ಇರೋದು ಇನ್ ಟರ್ಮ್ಸ್ ಆಫ್ ಪ್ರೋಗ್ರಾಮಿಂಗ್ ಅಲ್ಲಿ ಅಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಏನು ಅಂತ. ಅದ್ರ ಬಗ್ಗೆ ನೋಡೋಣ ಬನ್ನಿ. ಮೊದಲನೇದಾಗಿ ನಮಗೆ ಅರ್ಥ ಆಗೋ ತರ ಲ್ಯಾಂಗ್ವೇಜಸ್ ನಾವು ಡೆವಲಪ್ ಮಾಡ್ತಾ ಬಂದ್ರೆ ಅದನ್ನ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅದೇ ಕಂಪ್ಯೂಟರ್ಗೆ ಅರ್ಥ ಆಗತ್ತರ, ಕಂಪ್ಯೂಟರ್ಗೆ ಹತ್ತತ್ರ ಆಗತ್ತರ ಲ್ಯಾಂಗ್ವೇಜ್ ಬರ್ದಿದೀವಿ ಅಂದ್ರೆ ಅದನ್ನ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಕಂಪ್ಯೂಟರ್ಗೆ ಅರ್ಥ ಆಗೋದು ಮತ್ತೆ ಅದಕ್ಕೆ ಹತ್ರ ಇರೋದು ಯಾವುದು ಒನ್ಸ್ ಅಂಡ್ ಝೀರೋಸ್, ಆ ತರ ಲ್ಯಾಂಗ್ವೇಜ್ ಅಲ್ಲಿ ಬರ್ದೀವಿ ಅಂದ್ರೆ ಅದು ಮಿಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅದು ಲೋ ಲೆವೆಲ್ ಲ್ಯಾಂಗ್ವೇಜ್. ಅಥವಾ ಸಮ್ ಕೀವರ್ಡ್ಸ್ ಯೂಸ್ ಮಾಡ್ಕೊಂಡು ಅಸೆಂಬ್ಲಿ ಲೆವೆಲ್ ಲೈಕ್ ಮೈಕ್ರೋ ಪ್ರೊಸೆಸರ್, ಚಿಪ್ಸ್ ಇದಕ್ಕೆಲ್ಲ ಪ್ರೋಗ್ರಾಮಿಂಗ್ ಮಾಡಕ್ ಯೂಸ್ ಮಾಡ್ತೀವಲ್ಲ, ಆ ಲ್ಯಾಂಗ್ವೇಜ್ ವೆರಿ ಕ್ಲೋಸ್ ಟು ದ ಮಿಷಿನ್ ಇರೋದ್ರಿಂದ ಅದನ್ನ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅದೇ C++, ಜಾವಾ ಇದೆಲ್ಲ ನಮಗ್ ಅರ್ಥ ಆಗೋ ತರ ನಮಗ್ ಹತ್ರ ಇರೋದ್ರಿಂದ ಅದನ್ನ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಈ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಮತ್ತೆ ಡೆವಲಪ್ ಮಾಡಕ್ಕೆ ಮತ್ತೆ ತಪ್ಪುಗಳೆಲ್ಲ ಕಂಡಿಡಿಯಕ್ಕೆ ಅಂದ್ರೆ ಡಿಬಗ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಯಾಕಂದ್ರೆ ಅದು ನಮ್ಮ ಭಾಷೆಯಲ್ಲೇ ಇರೋ ತರ ಇರುತ್ತೆ. ಅದೇ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಕ್ವೈಟ್ ಆಪೋಸಿಟ್ ಆಗಿರೋದ್ರಿಂದ ಇದೆಲ್ಲ ಕಷ್ಟ. ಆಮೇಲೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಅಷ್ಟೊಂದು ಮೆಮೊರಿ ಎಫಿಷಿಯಂಟ್ ಆಗಿರಲ್ಲ ಅದು. ಯಾಕಂದ್ರೆ ನೀವೊಂದು ಕೆಲಸ ಮಾಡಿಸ್ಬೇಕು ಒಂದು ಕಂಪ್ಯೂಟರ್ ಇಂದ ಅಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ 10 ಲೈನ್ ಕೋಡ್ ಬರೀತೀರಾ ಅಂತ ಅನ್ಕೊಳ್ಳಿ. ಅದೇ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ನೀವು 2-3 ಲೈನ್ ಅಲ್ಲೇ ಕೆಲಸ ಮಾಡ್ಬಿಡ್ಬೋದು. ಯಾಕಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಆಗ್ಬೇಕಂದ್ರೆ ಕಂಪೈಲರ್ಸ್, ಇಂಟರ್ಪ್ರಿಟರ್ಸ್, ಟ್ರಾನ್ಸ್ಲೇಟರ್ಸ್ ಎಲ್ಲ ಮಧ್ಯ ಬರುತ್ತೆ. ಅದೇ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಅದು ಯಾವ್ದು ಅಷ್ಟೊಂದು ಡಿಪೆಂಡೆನ್ಸಿ ಇರಲ್ಲ. ಜಸ್ಟ್ ಒನ್ ಕಂಪೈಲರ್ ಅಥವಾ ಇಂಟರ್ಪ್ರಿಟರ್ ಇದ್ರೆ ಸಾಕು. ಸೊ ಬಟ್ ಇವತ್ತಿನ ದಿನದಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ವುಡ್ ಟೆಂಡ್ ಟು ರೈಟ್ ಇನ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಯಾಕಂದ್ರೆ ಮೈಂಟೆನೆನ್ಸ್ ಇಂದ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಸೊ ಇವಾಗ ನಾವು ಏನೆಲ್ಲ ಕಲ್ತ್ವಿ ಅಂತ ನೋಡ್ಬೇಕು ಅಂದ್ರೆ ಮೊದಲನೇದಾಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಮತ್ತೆ ಅದ್ರಲ್ಲಿ ಬರೋ ಬೇಸಿಕ್ ಕಾನ್ಸೆಪ್ಟ್ಸ್ ಆದ ಸಿಂಟ್ಯಾಕ್ಸ್, ಸಿಮ್ಯಾಂಟಿಕ್ಸ್, ಮತ್ತೆ ಅಪ್ರೋಚಸ್ ಆದ ಇಂಪರೇಟಿವ್, ಡಿಕ್ಲರೇಟಿವ್ ಹಾಗಂದ್ರೆ ಏನು ಅಂತ ನೋಡಿದ್ವಿ. ನಂತರ ಇಂಟರ್ಪ್ರಿಟರ್ಸ್, ಕಂಪೈಲರ್ಸ್ ಮತ್ತೆ ಅದರಲ್ಲಿ ಏನು ಅಡ್ವಾಂಟೇಜಸ್ ಇದೆ, ಅವ್ರ ಮಧ್ಯ ಡಿಫ್ರೆನ್ಸಸ್ ಏನು ಅಂತ ನೋಡಿದ್ವಿ. ಆಮೇಲೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಮತ್ತೆ ಮಾರ್ಕಪ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಯಾವ್ಯಾವ ಲ್ಯಾಂಗ್ವೇಜ್ ಯಾವ ಕ್ಯಾಟಗರಿಗೆ ಸೇರುತ್ತೆ ಅನ್ನೋದ್ರ ಬಗ್ಗೆ ಗಮನ ಕೊಟ್ವಿ.
ನಂತರ ಕ್ಲೈಂಟ್ ಸೈಡ್ ಅಥವಾ ಫ್ರಂಟ್ ಎಂಡ್ ಪ್ರೋಗ್ರಾಮಿಂಗ್, ಸರ್ವರ್ ಸೈಡ್ ಅಥವಾ ಬ್ಯಾಕ್ ಎಂಡ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು, ಅದಕ್ಕೆ ಯಾವ್ಯಾವ ಲ್ಯಾಂಗ್ವೇಜ್ ಗೊತ್ತಿರಬೇಕು ಅನ್ನೋದ್ರ ಕಡೆ ಗಮನ ಕೊಟ್ವಿ. ಕೊನೆಯದಾಗಿ ಹೈ ಅಂಡ್ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಪದ್ಯ ಕಂಪ್ಯಾರಿಸನ್ ನೋಡಿದ್ವಿ. ಮುಂದೆ ಇದೇ ಕೋರ್ಸ್ನ ಮುಂದಿನ ಭಾಗವಾಗಿ ಫ್ರೇಮ್ ವರ್ಕ್ಸ್ ಅಂಡ್ API ಅಂದ್ರೆ ಏನು ಅನ್ನೋದನ್ನ ನೋಡೋಣ. ನಿಮಗೆ ಇದೇ ತರ ಹೆಚ್ಚೆಚ್ಚು ವಿಡಿಯೋ ನೋಡಬೇಕು ಅಂದ್ರೆ ನಮ್ಮ kaliyoona.com ವೆಬ್ಸೈಟ್ನ ವಿಸಿಟ್ ಮಾಡಿ. ಅಲ್ಲಿ ಕೋರ್ಸ್ ಜೊತೆಗೆ ಇಂಟರಾಕ್ಟಿವ್ ಕ್ವಿಝಸ್ ಮತ್ತೆ ಹೆಚ್ಚೆಚ್ಚು ಡಿಸ್ಕಷನ್ಸ್ ನಡೀತಾ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.